ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡ್ತೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ₹5 ಬಂದಿರುವಂತಹ ಕಮಮರೇಟಿವ್ ನಾಣ್ಯಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಸಂಪೂರ್ಣವಾಗಿರುವಂತಹ ಮಾಹಿತಿ, ಯಾವ ಮಿಂಟಿಂದ ಬಂದಿದೆ, ಎಷ್ಟು ಗ್ರಾಮ್ ತೂಕ ಇದೆ, ಅದರ ಮಾರುಕಟ್ಟೆ ಬೆಲೆ ಏನು, ಮತ್ತು ಇನ್ನೊಂದು ಪ್ರಮುಖವಾಗಿ ಈ ಒಂದು ವಿಡಿಯೋದ ಮಧ್ಯಭಾಗದಲ್ಲಿ ಒಂದು ಅದ್ಭುತವಾದಂಥ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಏನಪ್ಪ ವಿಷಯ ಅಂದರೆ, ದಯವಿಟ್ಟು ವಿಡಿಯೋನ ನೋಡಿ. ಎಲ್ರಿಗೂ ಯೂಸ್ ಆಗುವಂಥ ವಿಷಯ ಇದೆ, ಎಲ್ರಿಗೂ ಅನುಕೂಲ ಆಗುತ್ತೆ, ನನ್ನ ಒಂದು ಅನಿಸಿಕೆ ಇದು. ಈಗ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ₹5 ಬಂದಿರುವಂತಹ ಕಮಮರೇಟಿವ್ ನಾಣ್ಯ ಯಾವುದಪ್ಪ ಅಂತ ಅಂದರೆ, ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಇಂದಿರಾ ಗಾಂಧಿಯವರ ₹5 ನಾಣ್ಯ. ಈ ಒಂದು ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕ್ಕಲ್. ನಾಣ್ಯದ ತೂಕ ಬಂದು 12.5 ಗ್ರಾಮ್. ನಾಣ್ಯದ ಒಂದು ಸೈಜ್ ಅಂದ್ರೇನು, ಸುತ್ತಳತೆ 31 mm. ಶೇಪ್ ಬಂದು ಸರ್ಕ್ಯುಲರ್ ಶೇಪ್. ನಾಣ್ಯ ಬಾಂಬೆ ಮತ್ತು ಹೈದರಾಬಾದ್ ಮಿಂಟಿಂದ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ವರ್ಷ 1985. ಬಾಂಬೆ ಮಿಂಟಿನ ನಾಣ್ಯ ಕಾಮನ್ ಕ್ಯಾಟಗರಿ ಆದರೆ, ಹೈದರಾಬಾದ್ ಮಿಂಟಿನ ನಾಣ್ಯ ಸ್ಕೇರ್ ಕ್ಯಾಟಗರಿ, UNC ಕಂಡೀಷನಲ್ಲಿ ಮಾತ್ರ. ಬಾಂಬೆ ಮಿಂಟ್ಗೆ ಬಳಸಿರುವ ಕಂಡೀಷನಲ್ಲಿ ಅಂದರೆ ಯೂಸ್ಡ್ ಕಾಯಿನ್ಗೆ ಅಥವಾ ಫೈನ್ ಕಂಡೀಷನ್ ಕಾಯಿನ್ಗೆ ₹10 ಶುರುವಾಗಿ, ಹೌದು ₹10 ಶುರುವಾಗಿ ₹50ವರೆಗೂ ಬೆಲೆ ಇದೆ. ಆ ನಾಣ್ಯದ ಗುಣಮಟ್ಟಕ್ಕೆ ತಕ್ಕಂತೆ ಬೆಲೆ ಸಿಗುತ್ತೆ. ಹೈದರಾಬಾದ್ ಮಿಂಟ್ಗೆ ₹20 ಶುರುವಾಗಿ ₹50ವರೆಗೂ ಬೆಲೆ ಇದೆ ಫೈನ್ ಕಂಡೀಷನಲ್ಲಿ. ಇನ್ನು UNC ಕಂಡೀಷನ್ಗೆ ಬಂತು ಅಂದರೆ, ಬಾಂಬೆ ಮಿಂಟ್ದು ₹150 ಇದ್ದರೆ, ಹೈದರಾಬಾದ್ ಮಿಂಟು ₹250 ಇದೆ UNC ಕಂಡೀಷನ್. UNC ಅಂದರೆ ಏನಪ್ಪ ಅಂತಂದರೆ, ನಾಣ್ಯದ ಮೇಲೆ ಒಂದು ಸಣ್ಣ ಡಾಟ್ ಕೂಡ ಇರಬಾರ್ದು, ಕಪ್ಪು ಕಲೆ ಇರಬಾರ್ದು. ಈಗ ತಾನೇ ಪ್ರಿಂಟ್ ಆಗಿದೆಯೇನೋ ಕಾಯಿನ್, ಆ ರೀತಿ ಇರಬೇಕು. ಅದೇ UNC ಕಾಯಿನ್ ಅಂದರೆ. ಎರಡನೇ ನಾಣ್ಯ ಜವಾಹರ್ಲಾಲ್ ನೆಹರು ಅವರ ನಾಣ್ಯ. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 1989ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್. ನಾಣ್ಯದ ತೂಕ 12.5 ಗ್ರಾಮ್. ನಾಣ್ಯದ ಸುತ್ತಳತೆ 31 mm. ನಾಣ್ಯದ ಶೇಪ್ ಬಂದು ಸರ್ಕ್ಯುಲರ್ ಶೇಪ್. ನಾಣ್ಯ ಭಾರತದ 2 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಯಾವುದು? ಬಾಂಬೆ ಮತ್ತು ಹೈದರಾಬಾದ್ ಮಿಂಟಿಂದ. ಸೇಮ್ ಇದಕ್ಕೂ ಕೂಡ ಆಲ್ಮೋಸ್ಟ್ ಇಂದಿರಾ ಗಾಂಧಿಯವರ ನಾಣ್ಯಕ್ಕೆ ಇರುವಂತಹದ್ದೇ ಬೆಲೆ. ಬಾಂಬೆ ಮಿಂಟು ಕಾಮನ್ ಕ್ಯಾಟಗರಿ, ಹೈದರಾಬಾದ್ ಮಿಂಟು ಸ್ಕೇರ್ ಕ್ಯಾಟಗರಿ. ಬಾಂಬೆ ಮಿಂಟಿನ ಬಳಸಿರುವ ನಾಣ್ಯಕ್ಕೆ ₹10 ₹50ವರೆಗೂ ಬೆಲೆ ಇದೆ. ಅದೇ ರೀತಿ ಹೈದರಾಬಾದ್ ಮಿಂಟಿನ ಬಳಸಿರುವ ನಾಣ್ಯಕ್ಕೆ ₹20 ₹50ವರೆಗೂ ಬೆಲೆ ಇದೆ. ಬಾಂಬೆ ಮಿಂಟಿನ UNC ನಾಣ್ಯಕ್ಕೆ ₹150 ಬೆಲೆ ಇದ್ದರೆ, ಹೈದರಾಬಾದ್ ಮಿಂಟಿನ ನಾಣ್ಯಕ್ಕೆ ₹250 ₹300ವರೆಗೂ ಬೆಲೆ ಇರುವಂಥದ್ದು. ಇದಾದ ಮೇಲೆ ಬಂದಂತಹ ನಾಣ್ಯ ವರ್ಲ್ಡ್ ಆಫ್ ವರ್ಕ್, ILO. ನಾಣ್ಯದ ಮಧ್ಯದಲ್ಲಿ ILO ಅಂತ ಸಿಂಬಲ್ ಕೂಡ ಇರುತ್ತೆ. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 1994ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕ್ಕಲ್. ನಾಣ್ಯದ ತೂಕ 9 ಗ್ರಾಮ್. ನಾಣ್ಯದ ಸುತ್ತಳತೆ 23 mm. ಮತ್ತು ನಾಣ್ಯ ಸರ್ಕ್ಯುಲರ್ ಶೇಪ್ ಅಂದರೆ ಸುತ್ತಳತೆ ಇರುವಂಥದ್ದು, ಸುತ್ತಳತೆ ಅದರ ಒಂದು ಸುತ್ತಳತೆ 23 mm ಆದರೆ, ಅದರ ಒಂದು ಶೇಪ್ ಬಂದು ಅಂದರೆ ಅದರ ರಚನೆ ಬಂದು ವೃತ್ತಾಕಾರದ ರಚನೆಯನ್ನು ಹೊಂದಿರುವಂಥದ್ದು. ಈ ಒಂದು ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಹೈದರಾಬಾದ್, ನೋಯ್ಡಾ. 3 ಮಿಂಟ್ಗಳು ಕೂಡ ರೇರ್ ಕ್ಯಾಟಗರಿ, ಆದರೆ UNC ಕಂಡೀಷನ್ ಇದ್ದರೆ ಮಾತ್ರ ಬೆಲೆ. ಬಳಸಿರೋ ನಾಣ್ಯಕ್ಕೆ ₹5 ಹೌದು, ಕೆಲವೊಂದು ನಾಣ್ಯಗಳು ಹಾಗೇ ಇರುತ್ತೆ, ತುಂಬ ಶೇಡ್ ಆಗೋಗಿರುತ್ತೆ, ಬ್ಲ್ಯಾಕ್ ಮಾರ್ಕ್ ಆಗೋಗಿರುತ್ತೆ. ಅದಕ್ಕೆ ₹5ಗೆ ₹5 ಅಥವಾ ₹7ವರೆಗೂ ಸಿಗಬಹುದು ಅಷ್ಟೇ. ಸ್ವಲ್ಪ ಕಂಡೀಷನ್ ಚೆನ್ನಾಗಿದೆ ಅಂದರೆ ₹20ವರೆಗೂ ಸಿಗುತ್ತೆ. 3 ಮಿಂಟ್ಗಳದ್ದು ಅಷ್ಟೇ. ಇನ್ನು UNC ಕಂಡೀಷನ್ಗೆ ಬಂತು ಅಂದರೆ, ಬಾಂಬೆ ಮಿಂಟು ಅರೌಂಡ್ ₹1000 ಆದರೆ, ಹೈದರಾಬಾದ್ ಮಿಂಟು ₹2000ವರೆಗೂ ಇದೆ. 100% UNC ಇರಬೇಕು. ನೋಯ್ಡಾ ಮಿಂಟು ಅದು ಅಷ್ಟೇ ₹1000ವರೆಗೂ ಇರುವಂಥದ್ದು UNC ಕಂಡೀಷನಲ್ಲಿ. UNC ಇಲ್ಲಿ ಒಂದು ಸಣ್ಣ ಡಾಟ್ ಇತ್ತು ಅಂದ್ರೂ, ಒಂದು ಸಣ್ಣ ಡಾಟ್ ಇದೆ, ಒಂದು ಗೆರೆ ಇದೆ, ಅಥವಾ ಒಂದು ಸ್ವಲ್ಪ ಸೌದೋಗಿದೆ, ಎಡ್ಜು ಸ್ವಲ್ಪ ಶೇಡ್ ಆಗಿದೆ, ಅಥವಾ ಏನಂತಾರೆ ಉಜ್ಜಿದರೆ, ಆ ಥರದ ನಾಣ್ಯಕ್ಕೆ UNC ಅನ್ನೋದಿಲ್ಲ. ಎಲ್ಲ ಪರ್ಫೆಕ್ಟಾಗಿರುತ್ತೆ, ಶೈನಿಂಗ್ ಇರುತ್ತೆ. ಆದರೂ ಕೂಡ ಆ ನಾಣ್ಯಕ್ಕೆ ₹50 ₹100 ಸಿಗುತ್ತೆ ಅಷ್ಟೇ. ಎಲ್ಲ 100% ಕರೆಕ್ಟಾಗಿದ್ದು, ಒಂದು ಸ್ವಲ್ಪ ಎಲ್ಲ ಲೋಪ ಇದ್ದರೂ ಕೂಡ. ಈಗ ನಾಲ್ಕನೇ ನಾಣ್ಯ
50th ಆ್ಯನಿವರ್ಸರಿ ಆಫ್ ಯುನೈಟೆಡ್ ನೇಷನ್ಸ್. ನಾಣ್ಯ ಬಿಡುಗಡೆಯಾಗಿರುವಂಥದ್ದು 1995ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕ್ಕಲ್. ನಾಣ್ಯದ ತೂಕ ಬಂದು 9 ಗ್ರಾಮ್. ಮತ್ತು ನಾಣ್ಯದ ಸುತ್ತಳತೆ 23 mm. ನಾಣ್ಯದ ರಚನೆ ಅಂದರೆ ಶೇಪ್ ಸರ್ಕ್ಯುಲರ್ ಶೇಪ್, ವೃತ್ತಾಕಾರದಲ್ಲಿರುವಂಥದ್ದು. ನಾಣ್ಯ ಭಾರತದ 2 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಯಾವುದಪ್ಪ 2 ಮಿಂಟ್ ಅಂದರೆ ಬಾಂಬೆ ಮತ್ತು ನೋಯ್ಡಾ, ಎರಡೂ ಕೂಡ ರೇರ್ ಕ್ಯಾಟಗರಿ. ಯೂಸ್ಡ್ ಕಂಡೀಷನಲ್ಲಿ 10 ರೂಪಾಯಿಯಿಂದ 30 ರೂಪಾಯಿವರೆಗೂ ಇದರ ಬೆಲೆ ಇರುವಂಥದ್ದು. UNC ಕಂಡೀಷನಲ್ಲಿ 1000 ರೂಪಾಯಿ ಇರುವಂಥದ್ದು. 2 ಮಿಂಟ್ಗಳು ಕೂಡ ಆಲ್ಮೋಸ್ಟ್ ಸಿಮಿಲರ್, ರೇರ್ ಕ್ಯಾಟಗರಿನೇ. UNC ಕಾಯಿನ್ ಇತ್ತು ಅಂದರೆ 100% ರೇರ್. ಮತ್ತು 5ನೇ ನಾಣ್ಯ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು ಕೂಡ 1995ರಲ್ಲೇನೆ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕ್ಕಲ್. ನಾಣ್ಯದ ತೂಕ ಬಂದು 9 ಗ್ರಾಮ್. ಮತ್ತು ನಾಣ್ಯದ ಸುತ್ತಳತೆ 23 mm. ನಾಣ್ಯದ ರಚನೆ ಅಥವಾ ಅದರ ಒಂದು ಶೇಪ್ ಬಂದು ಸರ್ಕ್ಯುಲರ್, ವೃತ್ತಾಕಾರದಲ್ಲಿರುವಂಥದ್ದು. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಹೈದರಾಬಾದ್, ನೋಯ್ಡಾ 3 ಮಿಂಟ್ಗಳಿಂದ ಬಂದಿದೆ. ನಾಣ್ಯಕ್ಕೆ ಯೂಸ್ಡ್ ಕಂಡೀಷನಲ್ಲಿ 7ರಿಂದ 15 ರೂಪಾಯಿವರೆಗೂ ಬೆಲೆ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ 30 ರೂಪಾಯಿ ಸಿಗುತ್ತೆ. ಯಾವ ಸಂದರ್ಭ ಅಂದರೆ ಹೈದರಾಬಾದ್ ಮಿಂಟ್ ಇದ್ದರೆ 30 ರೂಪಾಯಿವರೆಗೂ ಸಿಗುತ್ತೆ ಫೈನ್ ಕಂಡೀಷನ್ಗೆ. ಇಲ್ಲ ಯೂಸ್ಡ್ ಕಂಡೀಷನಿಂದ 7 ರೂಪಾಯಿಂದಲೇ ಶುರುವಾಗುತ್ತೆ. ಇದರಲ್ಲಿ ಸ್ವಲ್ಪ ಹೈದರಾಬಾದ್ ಮಿಂಟು ರೇರ್ ಕ್ಯಾಟಗರಿ ಇರುವಂಥದ್ದು. ಉಳಿದಂತೆ 2 ಮಿಂಟ್ಗಳು ಸ್ಕ್ವೇರ್ ಕ್ಯಾಟಗರಿ. UNC ಕಾಯಿನ್ಗಳಿಗೆ ಬಾಂಬೆ ಮತ್ತು ನೋಯ್ಡಾ ಮಿಂಟ್ಗೆ ತಲಾ 800ರಿಂದ 1000 ರೂಪಾಯಿ ಇರುವಂಥದ್ದು. ಹೈದರಾಬಾದ್ ಮಿಂಟ್ಗೆ 2000 ರೂಪಾಯಿ ಇರುವಂಥದ್ದು UNC ಕಂಡೀಷನ್. ಬಳಸಿರೋ ನಾಣ್ಯಗಳು ಆಲ್ಮೋಸ್ಟ್ 3 ಸೇಮ್ ಇದೆ. ಹೈದರಾಬಾದ್ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ, ಒಂದು 15 ರೂಪಾಯಿವರೆಗೂ ಸಿಗುತ್ತೆ ಒಳ್ಳೆ ಕಂಡೀಷನ್ ಇತ್ತು ಅಂದರೆ. ಇಲ್ಲ ನಾರ್ಮಲ್ ಸರ್ಕ್ಯುಲೇಷನ್ ಕಾಯಿನ್ ಅಂದರೆ 7ರಿಂದ 8, 9 ರೂಪಾಯಿಗೆ ಅಷ್ಟಕ್ಕೆ ಕೇಳ್ತಾರೆ. ಇದಾದಮೇಲೆ ಬರುವಂಥದ್ದು 6ನೇ ನಾಣ್ಯ 8th ವರ್ಲ್ಡ್ ತಮಿಳ್ ಕಾನ್ಫರೆನ್ಸ್ ಸೈಂಟ್ ತಿರುವಳ್ಳವರ್. ಈ ಒಂದು ನಾಣ್ಯ ಕೂಡ ಬಿಡುಗಡೆಯಾಗಿರುವಂಥದ್ದು 1995ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕ್ಕಲ್. ನಾಣ್ಯದ ತೂಕ ಬಂದು 9 ಗ್ರಾಮ್. ನಾಣ್ಯದ ಶೇಪ್ ಬಂದು 23 mm ಸರ್ಕ್ಯುಲರ್ ಶೇಪ್ ಇರುವಂಥದ್ದು. ಸುತ್ತಳತೆ 23 mm. ನಾಣ್ಯ ಭಾರತದ 2 ಮಿಂಟ್ಗಳಿಂದ ಬಿಡುಗಡೆಯಾಗಿರುವಂಥದ್ದು. ಬಾಂಬೆ ಮತ್ತು ನೋಯ್ಡಾ ಎರಡೂ ಕೂಡ ರೇರ್ ಕ್ಯಾಟಗರಿ. ಅದರಲ್ಲಿ ನೋಯ್ಡಾ ಸ್ವಲ್ಪ ರೇರ್ ಜಾಸ್ತಿ ಕಂಪೇರ್ ಟು ಬಾಂಬೆ. ಯೂಸ್ಡ್ ಕಂಡೀಷನಲ್ಲಿ 15ರಿಂದ 30-40 ರೂಪಾಯಿವರೆಗೂ ಸಿಗುತ್ತೆ ಇದಕ್ಕೆ ಬೆಲೆ. UNC ಕಂಡೀಷನಲ್ಲಿ 1500 ರೂಪಾಯಿಂದ 3000 ರೂಪಾಯಿವರೆಗೂ ಇರುತ್ತೆ. ನೋಯ್ಡಾ ಮಿಂಟ್ಗೆ ಸ್ವಲ್ಪ ಬೆಲೆ ಜಾಸ್ತಿ UNC ಕಾಯಿನ್ಗೆ. ಇದಾದ ಮೇಲೆ 7ನೇ ನಾಣ್ಯ ಮದರ್ಸ್ ಹೆಲ್ತ್ ಈಸ್ ಚೈಲ್ಡ್ ಹೆಲ್ತ್. ನಾಣ್ಯ ಬಿಡುಗಡೆಯಾಗಿರುವಂಥದ್ದು 1996ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕ್ಕಲ್. ನಾಣ್ಯದ ತೂಕ ಬಂದು 9 ಗ್ರಾಮ್. ನಾಣ್ಯದ ಸುತ್ತಳತೆ 23 mm. ಮತ್ತು ಅಗೇನ್ ಇದರ ಒಂದು ರಚನೆ ಅಥವಾ ಶೇಪ್ ಸರ್ಕ್ಯುಲರ್ ಶೇಪ್ ಇರುವಂಥದ್ದು, ಅಂದರೆ ವೃತ್ತಾಕಾರದ ರಚನೆ ಇರುವಂಥದ್ದು. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಯಾವುದಪ್ಪ 3 ಮಿಂಟ್ಗಳು ಅಂದರೆ ಬಾಂಬೆ, ಹೈದರಾಬಾದ್, ನೋಯ್ಡಾ. ಈ 3 ಮಿಂಟ್ಗಳು ಕೂಡ ರೇರ್ ಕ್ಯಾಟಗರಿ. ಅದರಲ್ಲಿ ಸ್ವಲ್ಪ ಜಾಸ್ತಿ ಬೆಲೆಯನ್ನು ಹೊಂದಿರುವಂಥದ್ದು ನೋಯ್ಡಾ ಮಿಂಟ್. ಮದರ್ ಹೆಲ್ತ್ ಈಸ್ ಚೈಲ್ಡ್ ಹೆಲ್ತ್ ಅನ್ನೋ ಒಂದು ಕಾಯಿನಲ್ಲಿ ನೋಯ್ಡಾ ಮಿಂಟು ರೇರ್. ಅದೇ ರೀತಿ ಸೈಂಟ್ ತಿರುವಳ್ಳವರಲ್ಲೂ ಕೂಡ ನೋಯ್ಡಾ ಮಿಂಟ್ ರೇರ್. ಸೊ ಆದಷ್ಟು ನೋಯ್ಡಾ ಮಿಂಟ್ಗಳ ಕಾಯಿನ್ಗಳನ್ನು ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ. ಇದಕ್ಕೆ ಯೂಸ್ಡ್ ಕಂಡೀಷನಲ್ಲಿ ಫೈನ್ ಕಂಡೀಷನಲ್ಲಿ 10 ರೂಪಾಯಿಯಿಂದ ಶುರುವಾಗಿ 12 ರೂಪಾಯಿವರೆಗೂ ಸಿಗುತ್ತೆ. 12, 13, 15 ಅಥವಾ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ ಕಾಯಿನ್ಗಳು ಅಂದರೆ 20-30 ರೂಪಾಯಿ ಕೂಡ ಸಿಗುತ್ತೆ. ಅದಕ್ಕೆ ತಕ್ಕಂತೆ ಗುಣಮಟ್ಟ ಇರಬೇಕು. ಸುಮ್ಮನೆ ಎಲ್ಲದಕ್ಕೂ ನಮ್ಮ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಅದೇನೋ ಹೇಳ್ತಾರಲ್ಲ, ಎತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ, ಆ ಥರ ಅಂದ್ಕೊಂಡ್ರೆ ಆಗೋದಿಲ್ಲ. ನಿಮ್ಮ ಒಂದು ಹೆಗ್ಗಣವನ್ನು ಇನ್ನೊಬ್ಬರು ಅದನ್ನು ನೋಡಿ ಇಲ್ಲ ಇದು ಹೆಗ್ಗಣ ಅಲ್ಲ ಮೊಲ ಥರ ಚೆನ್ನಾಗಿದೆ ಅಂತ ಅನ್ನೋ ಥರ ಆದರೆ ಮಾತ್ರ ಅದನ್ನು UNC ಅಂತಾರೆ. ಇದು ಕ್ಲಾರಿಟಿ ನಿಮಗೆ ಇರಲಿ. ಎಲ್ಲರಿಗೂ ಅವ್ರವ್ರ ಮಕ್ಕಳು ಚೆನ್ನಾಗೇ ಇರ್ತಾರೆ, ಆದರೆ ಹೊರಗಿನವ್ರು ನೋಡಬೇಕಲ್ಲ, ಅದನ್ನು ನೋಡಿ ಗುಣಮಟ್ಟ ಹೇಳಬೇಕಲ್ಲ, ಆಗ ಅದ್ರ ಬೆಲೆ ಗೊತ್ತಾಗುವಂಥದ್ದು. ಎತ್ತವ್ರಿಗೆ ಹೆಗ್ಗಣ ಮುದ್ದು ಅನ್ನೋ ಗಾದೆನ ಜಸ್ಟ್ ಹೇಳಿದುವಂಥದ್ದಷ್ಟೇ. ಇದರಲ್ಲಿ ನೋಯ್ಡಾ ಮಿಂಟ್ಗೆ ಸ್ವಲ್ಪ ಬೆಲೆ ಜಾಸ್ತಿ. UNC ಕಂಡೀಷನಲ್ಲಿ 2500 ಇದ್ದರೆ ಉಳಿದ 2 ಮಿಂಟ್ಗಳಿಗೆ 1000ರಿಂದ 1500 ರೂಪಾಯಿ ಇರುವಂಥದ್ದು UNC ಕಂಡೀಷನಲ್ಲಿ. ಬಾಂಬೆ ಮತ್ತು ಹೈದರಾಬಾದ್ ಮಿಂಟ್ಗಳು ರೇರ್ ಅಲ್ಲ, ಬಟ್ ರೇರ್ಗೆ ಯಾಕೆ ಸೇರಿಸಿದ್ದಾರೆ ಅಂದರೆ UNC ಕಾಯಿನು ರೇರ್ ಸಿಗೋದಿಲ್ಲ ಅಷ್ಟೊಂದು ಈಸಿಯಾಗಿ, ಹಂಗಾಗಿ ನನ್ನ ರೇರ್ ಕ್ಯಾಟಗರಿಗೆ ಸೇರಿಸಿರುವಂಥದ್ದು. ಈಗ ಮುಂದಿನ ನಾಣ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಆಗಲೇ ನಿಮ್ಗೆ ಹೇಳಿದ್ದೆ,
ಒಂದು ಅದ್ಭುತವಾದ ವಿಷಯ, ಎಲ್ಲರಿಗೂ ಅನುಕೂಲವಾಗುವಂಥ ವಿಷಯದ ಬಗ್ಗೆ ನಾನು ತಿಳಿಸ್ತೀನಿ ಅಂತ. ನೋಡಿ, ಇದೇ ಒಂದು ನಾನು ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂದರೆ, ಒಂದು ಪುಸ್ತಕ. ಇದು ನನ್ನ ಸಬ್ಸ್ಕ್ರೈಬರ್, ಆ್ಯಕ್ಚುಲಿ ಅವರ ಹೆಸರು ಚಿದಾನಂದ ಮೂರ್ತಿ ಅಂತ. ಇವರು ಬರೆದಿರುವಂತಹ ಈ ಒಂದು ಪುಸ್ತಕದ ಒಂದು ಶೀರ್ಷಿಕೆ ಹೆಸರು ಏನಪ್ಪ ಅಂದರೆ, ಹುಟ್ಟೂರಿನಲ್ಲೇ ಕೋಟ್ಯಾಧಿಪತಿ ಅಂತ, ಬ್ಯಾಂಕ್ ಅಥವಾ ಸಾಲವಿಲ್ಲದೆ ಶ್ರೀಮಂತರಾಗುವ ಮಾರ್ಗ. ಏನಪ್ಪ ಇದು ಇಷ್ಟೊಂದು ಕಾಂಪ್ಲಿಕೇಟ್ ಆಗಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಫಸ್ಟು ನಾನು ಅವ್ರನ್ನ ಭೇಟಿಯಾಗಿ ಆಲ್ಮೋಸ್ಟ್ 1 ಮಂತ್ ಆಯಿತು ಅನಿಸುತ್ತೆ, 1 ತಿಂಗಳ ಹತ್ರ ಆಯಿತು. ಇವರು ಇರುವಂಥದ್ದು ನೆಲಮಂಗಲ, ಆ ಏರಿಯಾದಲ್ಲಿ ಬರ್ತಾರೆ. ದಾಸನಪುರ ಅಂತ ಹೋಬಳಿ, ಆ ರಾವತ್ನಹಳ್ಳಿ ಒಂದು ಇದರಲ್ಲಿ ಬರ್ತಾರೆ. ಇವರ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೇಳ್ತಾ ಇಲ್ಲ. ಇದರಲ್ಲಿ ಏನಪ್ಪ ಇದೆ ಅಂತಂದರೆ, ಯಾವುದೇ ರೀತಿಯ ಅಂದರೆ ಸಾಲ ತೊಗೊಂಡು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರ, ನಮ್ಮ ಕಾಲ ಮೇಲೆ ನಾವು ಯಾವ ರೀತಿ ನಿಂತ್ಕೊಬೋದು, ಒಂದು ಬಿಸ್ನೆಸ್ನ ಯಾವ ರೀತಿ ಮಾಡ್ಬೋದು, ಒಂದು ಊರಲ್ಲಿರುವಂತಹ ನಿರುದ್ಯೋಗಿ ಯುವಕರಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗೋರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಷ್ಟು ಒಳ್ಳೆಯ ಐಡಿಯಾಗಳು ಇದರಲ್ಲಿರುವಂಥದ್ದು, ಬಿಸ್ನೆಸ್ ಮಾಡುವಂಥ ಐಡಿಯಾಗಳು ಇದರಲ್ಲಿರುವಂಥದ್ದು. ಸಾಕಷ್ಟು ಬಿಸ್ನೆಸ್ಸು, ನೀವು 50,000 ರೂಪಾಯಲ್ಲಿ ಯಾವ ಬಿಸ್ನೆಸ್ ಮಾಡ್ಬೋದು, 20,000 ರೂಪಾಯಲ್ಲಿ ಯಾವ ಬಿಸ್ನೆಸ್ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲದನ್ನು ಇವರು ಇದರಲ್ಲಿ ಕ್ಲಿಯರಾಗಿ ಬರೆದಿರುವಂಥದ್ದು. ನಾನು ಇದನ್ನು ಒಂದು ಪೂರ್ತಿ ಓದೋಕ್ಕಾಗಲಿಲ್ಲ, ಕ್ಷಮೆ ಇರಲಿ ಸರ್, ಯಾಕೆಂದರೆ ನಂಗೆ ಟೈಮ್ ಇರಲಿಲ್ಲ. ಸುಮಾರು ಒಂದು 18ರಿಂದ 22 ಪೇಜ್ವರೆಗೂ ಓದಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಹಂಗಾಗಿ ನಮ್ಮ ವೀಕ್ಷಕರಿಗೆಲ್ಲರಿಗೂ ಹೇಳೋಣ ಈ ಒಂದು ಪುಸ್ತಕದ ಬಗ್ಗೆ ಅಂತ ಹೇಳಿ ನಾನು ತಂದಿರುವಂಥದ್ದು. ಈ ಒಂದು ಪುಸ್ತಕನ ಅವ್ರು ನಮಗೆ ಫ್ರೀಯಾಗಿ ಕೊಟ್ಟರು. ಸರ್, ಇದ್ರ ಬಗ್ಗೆ ಪ್ರಮೋಟ್ ಮಾಡಿ. ಎಷ್ಟೋ ಜನ ಪಾಪ ಹಳ್ಳಿಗಾಡುಗಳಲ್ಲಿ ಅಥವಾ ರೂರಲ್ ಸೈಡಲ್ಲಿ ಕೆಲಸ ಇಲ್ದಿರನೇ ಹುಡುಕ್ತಾ ಇರ್ತಾರೆ ಕೆಲಸಕ್ಕೋಸ್ಕರ. ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇವರು ಒಂದು ಪುಸ್ತಕವನ್ನು ಬರೆದಿರುವಂಥದ್ದು. ತುಂಬ ಅದ್ಭುತವಾಗಿರುವಂಥ ಪುಸ್ತಕ, ಎಲ್ರಿಗೂ ಯೂಸ್ ಆಗುತ್ತೆ. ಬಿಸ್ನೆಸ್ನ ಒಂದು ಊರಲ್ಲಿ ಯಾವ ರೀತಿ ಮಾಡ್ಬೋದು, ನಾವು ಬಿಸ್ನೆಸ್ ಮಾಡೋದು ಒಂದೇ ಅಲ್ಲ, ಆ ಊರಿನಲ್ಲಿರುವಂತಹ ಮತ್ತಷ್ಟು ಜನರಿಗೆ ಕೆಲಸ ಕೊಡಬಹುದು. ಅದರ ಕಂಪ್ಲೀಟ್ ಇದರಲ್ಲಿರುವಂಥದ್ದು ಡೀಟೇಲ್ಸ್. ಯಾರಿಗಾದರೂ ಈ ಪುಸ್ತಕ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕ್ಲೀನಾಗಿ ನೋಡ್ಕೊಳ್ಳಿ, ಅವ್ರ ಮೊಬೈಲ್ ನಂಬರ್ ಹೋಗ್ತಾಯಿದೆ ಡಿಸ್ಪ್ಲೇಯಲ್ಲಿ. ಇದು ಇವರ ಮೊಬೈಲ್ ನಂಬರು. ಅವ್ರಿಗೆ ಸುಮ್ಮನೆ ಕಾಲ್ ಮಾಡಿ ತಲೆ ತಿನ್ನಬೇಡಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಮ್ಮ ಬುಕ್ ತರಿಸ್ಕೊಳ್ಳೋ ಅಂಥ ಆಸಕ್ತಿ ಇದೆಯಾ, ಅಥವಾ ಈ ಒಂದು ಟಾಪಿಕ್ನಲ್ಲಿ ನಿಮ್ಗೆ ಆಸಕ್ತಿ ಇದೆಯಾ, ಇದ್ರ ಬಗ್ಗೆ ತಿಳ್ಕೊಳ್ಬೇಕಾ, ಆಗ ಮಾತ್ರ ಅವ್ರಿಗೆ ಮೆಸೇಜೋ ಫೋನೋ ಮಾಡಿ ಅವರು ಒಪ್ಪಿದ್ರೆ ಮಾತ್ರ. ಮತ್ತು ಅವರ ಒಂದು ಮೇಲ್ ಐ ಡಿ ಕೂಡ ಇರುವಂಥದ್ದು, ಮೇಲ್ ಐ ಡಿ ಕೂಡ ಮಾಡಬಹುದು. ನೀವು ಪೋಸ್ಟಲ್ ಚಾರ್ಜಸ್ ಎಲ್ಲ ಕೊಟ್ಟರೆ ಅವರೇ ನಿಮಗೆ ಪೋಸ್ಟ್ ಮಾಡಿಬಿಡ್ತಾರೆ. ಅಥವಾ ನೀವು ಅಮೆಝಾನಿಂದನೂ ಕೂಡ ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಅಮೆಝಾನ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಆಸಕ್ತರು ಹೋಗಿ ಬೈ ಮಾಡಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು ಮತ್ತು ನಿಮ್ಮ ಊರಿನಲ್ಲಿರ್ತಕ್ಕಂಥ ಅಷ್ಟೂ ಜನರಿಗೆ ಒಳ್ಳೆಯದಾಗಬೇಕು. ಏನಪ್ಪ ಅದೆಲ್ಲ ನಡೆಯುತ್ತಾ ವಾಸ್ತವವಾಗಿ ಅಂತಂದರೆ, ಖಂಡಿತ ಇವ್ರ ಹತ್ರ ನಾನು ಚರ್ಚೆ ಮಾಡಿದೆ. ಸುಮಾರು 1 ಅವರ್ ಚರ್ಚೆ ಮಾಡಿದೆ. ಇದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡಿದೆ ಅವ್ರ ಹತ್ರ. ಅದ್ಭುತವಾಗಿತ್ತು ಅವರ ಒಂದು ವಿಶ್ಲೇಷಣೆ. ಖಂಡಿತವಾಗ್ಲೂ ಇದು ವರ್ಕೌಟ್ ಆಗುತ್ತೆ. ಯಾವಾಗ ಅಂತ ಅಂದರೆ, ನಾವು ಅದಕ್ಕೆ ಮನಸ್ಸು ಮಾಡಬೇಕು. ಇದೆಲ್ಲ ಆಗಲ್ಲ ಹಾಗೆ ಹೀಗೆ ಅಂತ ಅನ್ನೋದು ಏನಿಲ್ಲ. ಈ ಥರ ನಡೀತಾ ಇದ್ದಾವೆ ಆಲ್ರೆಡಿ, ಸುಮಾರು ಈ ಥರ ನಡೀತಾ ಇದೆ. ಅಂದರೆ ಎಲ್ಲೂ ಇಷ್ಟೊಂದು ಹೊರ ಜಗತ್ತಿಗೆ ಗೊತ್ತಾಗಿರಲಿಲ್ಲ. ಈಗ ಗೊತ್ತಾಗಲಿ. ಸರ್, ಈ ಒಂದು ಪುಸ್ತಕ ಸುಮಾರು ಜನ ತಲುಪಲಿ, ನಿಮಗೆ ಒಂದು ಒಳ್ಳೆಯ ಹೆಸರು ಬರಲಿ. ಇದನ್ನು ಪುಸ್ತಕ ಯಾರು ತೊಗೊಳ್ತಾರಲ್ಲ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಮುಂದಕ್ಕೆ ಬರಲಿ ಸರ್. ನಾನು ಈ ಒಂದು ಪುಸ್ತಕಕ್ಕೆ ಶುಭ ಹಾರೈಸ್ತೀನಿ. ಚಿದಾನಂದ ಮೂರ್ತಿಯವರು ಇದನ್ನು ಬರೆದಿರುವಂಥದ್ದು. ಅವರ ಒಂದು ಸಂದೇಶ ಕೂಡ ಇದರಲ್ಲಿದೆ, ನೋಡಬಹುದು. ಆಸಕ್ತರು ಬೈ ಮಾಡಿ. ಧನ್ಯವಾದಗಳು ಈ ಒಂದು ಪುಸ್ತಕವನ್ನು ಬೈ ಮಾಡೋರಿಗೆ. ಈಗ ನಾಣ್ಯದಲ್ಲಿ ಮುಂದುವರಿಯೋಣ. 8ನೇ ನಾಣ್ಯ. ಇದು ಒಂದು ಅದ್ಭುತವಾದಂತಹ ರೇರ್ ನಾಣ್ಯ. ಯಾವುದಪ್ಪ ಅಂದರೆ, 2nd ಇಂಟರ್ನ್ಯಾಷನಲ್ ಕ್ರಾಪ್ ಸೈನ್ಸ್ ಕಾಂಗ್ರೆಸ್ 1996. ಅಂದರೆ ಒಂದು ಇಂಟರ್ನ್ಯಾಷನಲ್ ಕ್ರಾಪ್ ಸೈನ್ಸ್ ಕಾನ್ಫರೆನ್ಸ್ ನಡೆಯುತ್ತೆ, ಅದರದ ಒಂದು ನಾಣ್ಯ, ಅದರ ಭಾಗವಾಗಿ ಬಂದಂತಹ ನಾಣ್ಯ. ನಾಣ್ಯ ಬಿಡುಗಡೆಯಾಗಿರುವಂಥದ್ದು 1996ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕ್ಕಲ್. ನಾಣ್ಯದ ತೂಕ ಬಂದು 9 ಗ್ರಾಮ್. ನಾಣ್ಯದ ಸೈಜ್ 23 mm. ಮತ್ತು ನಾಣ್ಯದ ಶೇಪ್ ಬಂದು ಸರ್ಕ್ಯುಲಾರ್ ಶೇಪ್. ನಾಣ್ಯ ಬಿಡುಗಡೆ ಆಗಿರುವಂಥದ್ದು 1 ಮಿಂಟಿಂದ, ಕೋಲ್ಕತ್ತಾ ಮಿಂಟಿಂದ. ಸೊ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಣ್ಯಕ್ಕೆ ಯೂಸ್ಡ್ ಕಂಡೀಷನಲ್ಲಿ ಸುಮಾರು ಒಂದು 10,000 ರೂಪಾಯಿವರೆಗೂ ಬೆಲೆ ಇರುತ್ತೆ. UNC ಕಂಡೀಷನಲ್ಲಿ 40,000ರಿಂದ 50,000 ರೂಪಾಯಿವರೆಗೂ ಬೆಲೆ ಇರುತ್ತೆ. ಇದು ಅನ್ಡೌಟೆಡ್ಲಿ ರೇರ್ ಕಾಯಿನ್. ಮತ್ತು ಇದರಲ್ಲಿ ಸೆಟ್ ಕಾಯಿನ್ ಬರುತ್ತೆ, UNC ಸೆಟ್ ಕಾಯಿನ್ಗಳು. ಅದು ಹೆಚ್ಚು ಕಡಿಮೆ 2 ಕಾಯಿನ್ ಬರುತ್ತೆ ಒಂದೇ ಇದರಲ್ಲಿ. 2 ಕಾಯಿನ್ ಬರುತ್ತೆ, ಫಸ್ಟ್ ಇಶ್ಯೂ ಮತ್ತು ಸೆಕೆಂಡ್ ಇಶ್ಯೂ ಅಂತ ಏನೋ ಬರುತ್ತೆ ಆ ಕಾಯಿನ್ಗಳು. 1 ಲಕ್ಷ ರೂಪಾಯಿ ಆಗುತ್ತೆ ಆ ಒಂದು ಸೆಟ್ ಇತ್ತು ಅಂದರೆ, ವಿತ್ ಸರ್ಟಿಫಿಕೇಟ್ ಇತ್ತು ಅಂದರೆ 1 ಲಕ್ಷ ರೂಪಾಯಿ ಆಗುತ್ತೆ ಆ ಒಂದು ಸೆಟ್ಗೆ. ನಮ್ಮ ಒಬ್ಬರು ಸಬ್ಸ್ಕ್ರೈಬರು ರಾಯಚೂರಿನವರು, ಅವರ ಹತ್ರ ಈ ಒಂದು ನಾಣ್ಯದ ಸೆಟ್ ಕೂಡ ಇದೆ.
ಮತ್ತು 9ನೇ ನಾಣ್ಯ ಭಗವಾನ್ ಮಹಾವೀರರ ಒಂದು ನಾಣ್ಯ. ಈ ನಾಣ್ಯ ಬಿಡುಗಡೆಯಾಗಿರುವಂಥದ್ದು 2001ರಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್. ನಾಣ್ಯದ ತೂಕ ಬಂದು 9 ಗ್ರಾಮ್. ನಾಣ್ಯದ ಸೈಜ್ 23 mm ಸರ್ಕ್ಯುಲರ್ ಶೇಪಲ್ಲಿ ಇರುವಂಥದ್ದು ನಾಣ್ಯ. ನಾಣ್ಯ ಬಾಂಬೆ ಮತ್ತು ನೋಯ್ಡಾ ಮಿಂಟಿಂದ ಬಿಡುಗಡೆಯಾಗಿದೆ. ಇದಕ್ಕೆ ಯೂಸ್ಡ್ ಕಂಡೀಷನಲ್ಲಿ 10 ರೂಪಾಯಿವರೆಗೂ ಸಿಗುತ್ತೆ. UNC ಕಂಡೀಷನಲ್ಲಿ 200ರಿಂದ 250 ರೂಪಾಯಿವರೆಗೂ ಸಿಗುತ್ತೆ. ನೋಯ್ಡಾ ಮಿಂಟು ಸ್ವಲ್ಪ ಸ್ಕೇರು, ಬಾಂಬೆ ಮಿಂಟು ಕಾಮನ್ ಕಾಯಿನು. ಸ್ಕೇರ್ ಅಂತ ಬುಕ್ಕಲ್ಲೆಲ್ಲ ಬರೆದಿರ್ತಾರೆ, ಅದೇನು ಅಷ್ಟೊಂದು ಸ್ಕೇರ್ ಅಲ್ಲ. ಈಗ 10ನೇ ನಾಣ್ಯ. 10ನೇ ನಾಣ್ಯ ಯಾವುದಪ್ಪ ಅಂತ ಅಂದರೆ ದಾದಾಬಾಯಿ ನವರೋಜಿಯವರ ನಾಣ್ಯ. ಇದು ಕಾಪರ್ ನಿಕಲ್ನ ನಾಣ್ಯ. ಬಿಡುಗಡೆಯಾಗಿರುವಂಥದ್ದು 2002ನೇ ಇಸವಿಯಲ್ಲಿ. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್. ವೆಯ್ಟ್ ಬಂದು ಅಂದರೆ ತೂಕ ಬಂದು 9 ಗ್ರಾಮ್. ಸೈಜು ಇದರ ಒಂದು ನಾಣ್ಯದ ಸುತ್ತಳತೆ 23 mm. ಇದರ ಒಂದು ರಚನೆ ಅಥವಾ ಶೇಪ್ ಬಂದು ಸರ್ಕ್ಯುಲರ್ ಶೇಪ್. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಯಾವುದು 3 ಮಿಂಟ್ಗಳು? ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಬಾಂಬೆ ಮಿಂಟು ಮತ್ತು ಕೋಲ್ಕತ್ತಾ ಮಿಂಟು ಆಲ್ಮೋಸ್ಟ್ ಕಾಮನ್ ಕಾಯಿನ್ಗಳಂತ ಅಂದ್ಕೊಳ್ಳಿ. ಸ್ವಲ್ಪ UNC ಕಾಯಿನ್ ಇತ್ತು ಅಂದರೆ ಸ್ಕೇರ್ ಕ್ಯಾಟಗರಿ. ಇದೇನಪ್ಪ ಅರ್ಥ ಆಗ್ತಾಯಿಲ್ಲ ಅಂತಂದರೆ ಕಾಮನ್ ಸರ್ಕ್ಯುಲೇಷನ್ ಅಷ್ಟೊಂದು ಈಸಿಯಾಗಿ ಸಿಗೋದಿಲ್ಲ. ಸಿಕ್ಕಿದ್ರೆ ಅದು ಯೂಸ್ಫುಲ್ ಕಾಯಿನ್ ಆಗಿರುತ್ತೆ. ಸಪೋಸ್ ಏನಾದ್ರು UNC ಕಾಯಿನ್ ಇತ್ತು ಅಂದರೆ ಈ 2 ಮಿಂಟದು UNC ಕಾಯಿನ್ಗೆ ಅಂದಾಜು 200 ರೂಪಾಯಿವರೆಗೂ ಆಗಬಹುದು. ಬಳಸಿರೋ ನಾಣ್ಯಕ್ಕೆ 8ರಿಂದ 10, 12 ಅಷ್ಟೇ ಹೋಗುತ್ತೆ. 8ರಿಂದ 12 ರೂಪಾಯಿ ಮ್ಯಾಕ್ಸಿಮಮ್. ಹೈದರಾಬಾದ್ ಮಿಂಟ್ನ ಯೂಸ್ಡ್ ನಾಣ್ಯಕ್ಕೆ 10ರಿಂದ 15 ರೂಪಾಯಿವರೆಗೂ ಹೋಗುತ್ತೆ. UNC ನಾಣ್ಯ ಇತ್ತು ಅಂದರೆ 1000 ರೂಪಾಯಿವರೆಗೂ ಬೆಲೆ ಇರುವಂಥದ್ದು. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಪ್ಪ ಇಷ್ಟು ಜನ ಇರೋವಂಥದ್ದು? ಖಂಡಿತ ಇಲ್ಲ, ಇನ್ನೂ ಸುಮಾರು ನಾಣ್ಯಗಳಿದ್ದಾವೆ. ಹೆಚ್ಚು ಕಡಿಮೆ 64 ಬಗೆಯ ನಾಣ್ಯಗಳಿರುವಂಥದ್ದು. ನಾನು ಹೇಳಿರುವಂಥದ್ದು ಕೇವಲ 10 ನಾಣ್ಯಗಳು. ಇನ್ನು ಉಳಿದಂತಹ 54 ನಾಣ್ಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ಒಂದರಲ್ಲಿ ಹೇಳ್ಬಿಟ್ರೆ ಸುಮಾರು 2 ಅವರ್ ಆಗುತ್ತೆ ಅಂದಾಜು ಟೈಮು. ಬೇಡ, ಯಾರಿಗೂ ನೋಡುವಂಥ ಪೇಷನ್ಸ್ ಇರೋದಿಲ್ಲ. ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರಿಗೂ ಬ್ಯುಸಿಯಾಗಿರ್ತೀರ. 10 ನಾಣ್ಯಗಳನ್ನು ಅಥವಾ 15-20 ನಾಣ್ಯಗಳನ್ನು ಒಂದು ಪಾರ್ಟ್ ಮಾಡಿ ಹೇಳ್ತೇನೆ. ಇದು ಪಾರ್ಟ್ 1 ಆಗಿತ್ತು. ಪಾರ್ಟ್ 2 ವಿಡಿಯೋ ಆದಷ್ಟು ಬೇಗ ನಿರೀಕ್ಷಣೆ ಮಾಡಿ. ಯಾರಿಗೆಲ್ಲ ಡೌಟ್ ಇದೆಯಲ್ಲ, ಒಂದು ಪುಸ್ತಕ ಮತ್ತು ಪೆನ್ ತೊಗೊಂಡು ಬರ್ಕೊಂಬಿಡಿ, ಯಾವ ನಾಣ್ಯ, ಯಾವ ಇಸವಿ, ಯಾವ ಮೆಟಲ್ ಅಂತ. ಹಾಗಾಗಿ ಏನು ಜಾಸ್ತಿ ಕನ್ಫ್ಯೂಷನ್ ಬರೋದಿಲ್ಲ. ಮತ್ತು ಇನ್ನೊಂದು ಕೊನೆಯಾಗಿ ರಿಮೈಂಡರ್ ಏನಪ್ಪ ಅಂದರೆ, ಈ ಒಂದು ನಾಣ್ಯದ ಪುಸ್ತಕ ಇದೆಯಲ್ಲ, ಹುಟ್ಟೂರಿನಲ್ಲೇ ಕೋಟ್ಯಾಧಿಪತಿ, ಈ ಒಂದು ಪುಸ್ತಕ ತುಂಬ ಅದ್ಭುತವಾಗಿದೆ. ತೊಗೊಂಡು ಓದಿ. ಈ ಒಂದು ಗ್ರಾಮೀಣ ಪ್ರತಿಭೆಗೆ ಒಂದು ಹೆಲ್ಪ್ ಆಗಲಿ. ಇಂಥ ಲೇಖಕರು ಹೆಚ್ಚೆಚ್ಚು ಮುಂದೆ ಬರಲಿ. ಸರ್, ಧನ್ಯವಾದಗಳು. ವಿಡಿಯೋನ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.